ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ತಾಲೂಕಿನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಡಿಕೋಟೆ ಗ್ರಾಮದಲ್ಲಿ ದೌರ್ಜನ್ಯ ಪ್ರಕರಣದ ಬಳಿಕ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾಗಿರುವ ಮಾದಿಗ ಸಮುದಾಯದ ಕುಟುಂಬಗಳಿಗೆ ಸೂರನಹಳ್ಳಿ ಶ್ರೀನಿವಾಸ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು. ಸಾಮಾಜಿಕ ಬಹಿಷ್ಕಾರದ ಪರಿಣಾಮ ಕೂಲಿ ಕೆಲಸವಿಲ್ಲದೆ ದಿನನಿತ್ಯದ ಆಹಾರಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿರುವುದನ್ನು ಮನಗಂಡ ಸಂಘಟನೆಯ ತಾಲೂಕು ಘಟಕವು ಸಂತ್ರಸ್ತ 40 ಕುಟುಂಬಗಳಿಗೆ ಅಡುಗೆ ಹಾಗೂ ಗೃಹ ಬಳಕೆಯ ಅಗತ್ಯ ವಸ್ತುಗಳನ್ನು ಒಳಗೊಂಡ ಕಿಟ್ ಅನ್ನು ವಿತರಿಸಿತು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಟಿ ವಿಜಯಕುಮಾರ್, ಸಂಘಟನಾ ಸಂಚಾಲಕ ಎನ್ ವನ್ನೂರಸ್ವಾಮಿ, ಪಾಲಾಕ್ಷ, ರೇಣುಕಾಪುರದ ಅಶೋಕ್, ಸೋಮಶೇಖರ್ ಹಾಗೂ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ದೇವ್ಲಾ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದ ಕುಟುಂಬಗಳಿಗೆ ನೆರವು ನೀಡುವ ಮೂಲಕ ಮಾನವೀಯತೆ ಮೆರೆದ ಸಂಘಟನೆಯ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕಾನೂನಾತ್ಮಕವಾದಂಥ ಎಲ್ಲ ಕ್ರಿಯೆಗಳು ನಡೆದ ಆದಮೇಲೆ ನೀವು ಸಹಜೀವನ ನಡೆಸಬೇಕು ಗ್ರಾಮದಲ್ಲಿ ಅನ್ನೋದೇ ನಮ್ಮೆಲ್ಲರ ಮುಖ್ಯ ಉದ್ದೇಶ. ಈ ದಲಿತ ಸಂಘರ್ಷ ಸಮಿತಿಯ ಮುಖ್ಯ ಉದ್ದೇಶ ಎಲ್ಲ ಜಾತಿ ಜನರ ಬಗ್ಗೆ ನಾವು ಒಂದೇ ತಾಯಿ ಮಕ್ಕಳಾಗಿ ಬದುಕಬೇಕು, ಆ ರೀತಿ ತೊಡಗಿಸ್ಬೇಕನ್ನೋದು ನಮ್ಮ ಮುಖ್ಯ ಉದ್ದೇಶ. ನಾವು ಯಾರನ್ನ ಭಾಗ ಮಾಡಿ ಬದುಕೋದಕ್ಕೆ ನಮ್ಮ ಸಂಘಟನೆ ಯಾವತ್ತೂ ಪ್ರಯತ್ನ ಮಾಡಿಲ್ಲ. ಇವೆಲ್ಲ ಆದ ನಂತರ ಕಾಲ ಕಳೆದಂತೆ ಕಾನೂನಾತ್ಮಕವಾಗಿ ನಿಮ್ಮನ್ನು ಮತ್ತೆ ನಮ್ಮ ವಿರುದ್ಧವಾಗಿ ಅಥವಾ ನಮ್ಮ ಮೇಲೆ ಆಕಸ್ಮಿಕವಾಗಿ ಮಾಡಿರ್ತಕ್ಕಂಥ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ನೀವೆಲ್ಲರೂ ಕೂಡ ಕಾನೂನಡಿಯಲ್ಲಿ ಎಲ್ಲರೂ ನ್ಯಾಯವನ್ನು ಪಡ್ಕೊಂಡು ನಾವು ಮತ್ತು ಅವರು ಎಲ್ಲರೂ ಸಹಬಾಳ್ವೆ ಒಂದು ತಾಯಿ ಮಕ್ಕಳಾಗಿ ಬದುಕಬೇಕು ಅನ್ನೋ ನಿಟ್ಟಿನಾಗೆ ನಾವು ಕೆಲಸ ಮಾಡ್ತೀವಿ. ದಯಮಾಡಿ ಯಾರೂ ಆತಂಕದಲ್ಲಿರಬೇಡಿ. ಆ ರೀತಿ ವಾತಾವರಣ ಬರುತ್ತೆ ಮುಂದೊಂದು ದಿನ. ಆ ಬರೋದಕ್ಕೆ ಅಧಿಕಾರಿಗಳು ಮತ್ತು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನೀವು ಕೂಡ ಅದೇ ರೀತಿ ಎಲ್ಲ ಗ್ರಾಮದ ಎಲ್ಲ ಸರ್ವ ಜನಾಂಗದವರು ನಾವೆಲ್ಲ ಒಂದು ಗ್ರಾಮದ ತಾಯಿಯ ಮಕ್ಕಳು ಅಂತೇಳಿ ಬದುಕಬೇಕು ಅಂತೇಳಿ ನಮ್ಮ ಉದ್ದೇಶ. ಈ ಉದ್ದೇಶದ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಆಗ್ಬೋದಾ?